ಈಗ ನಾರ್ಮಲ್ ಡೆಲಿವರಿ ಅಂತ ಅಂದರೆ ಅದು ನೇಚರ್ ಮಾಡಿದ್ದು, ಅಂದರೆ ನೇಚರ್ ಪಾತಲ್ಲಿ ಗರ್ಭಚೀಲದ ಮುಖಾಂತರ ಗರ್ಭಚೀಲದ ಕೆಳಗಡೆ ಬಾಯಿಂದ ಮತ್ತು ಯೋನಿ ಮಾರ್ಗವಾಗಿ ಹೆರಿಗೆ ಆಗೋದನ್ನು ಅದನ್ನು ನಾವು ನಾರ್ಮಲ್ ಡೆಲಿವರಿ ಅಂತ ಕರಿತೀವಿ. ಸೊ ಅದು ಇತ್ತೀಚೆಗೆ ಅಂತಲ್ಲ, ಯಾವಾಗಲೂ ಅದು ಮುಖ್ಯನೇ. ನಾರ್ಮಲ್ ಡೆಲಿವರಿ ಅನ್ನೋದು ತುಂಬ ಸಿಸೇರಿಯನ್ಗಿಂತ ಫಾರ್ ಸುಪೀರಿಯರ್ ಅಂತ ಹೇಳ್ತೀವಿ. ಯಾಕಂದರೆ ಹೆರಿಗೆ ಆದ ಹೆಣ್ಮಗಳು ತುಂಬ ಕಂಫರ್ಟಬಲ್ ಆಗಿರ್ತಾಳೆ. ಇವಾಗ ಸಿಸೇರಿಯನ್ ಅಂದರೆ ಏನಪ್ಪ ಅಂದರೆ ಹೊಟ್ಟೆಯಲ್ಲಿ ಕೆಳಭಾಗದಲ್ಲಿ ಒಂದು ಇನ್ಸಿಷನ್ ಬೀಳುತ್ತೆ, 12ರಿಂದ 13 ಸೆಂಟಿಮೀಟರ್ ಪಾಪುದು ತಲೆ ಎಷ್ಟಿದೆ ಅಲ್ಲ ಅಷ್ಟು ಕಟ್ ಮಾಡಿ ಮಗು ಡೆಲಿವರಿ ಮಾಡೋದಕ್ಕೆ ನಾವು ಸಿಸೇರಿಯನ್ ಸೆಕ್ಷನ್ ಅಂತ ಕರಿತೀವಿ. ಇವಾಗ ನೋಡಿ, ನಾರ್ಮಲ್ ಡೆಲಿವರಿ ಆದ ತಕ್ಷಣ ಮಹಿಳೆ ತುಂಬ ಬೇಗ ಚೇತರಿಕೆ ಕಾಣ್ತಾಳೆ, ಆವಾಗಲೇ ಎದ್ದು ಕುತ್ಕೋಬೋದು, ಊಟಕ್ಕಾಗಲಿ ತಿಂಡಿಗಾಗಲಿ ನೀರು ಕುಡಿಯೋದಕ್ಕೆ ಯಾವುದೇ ವಿಧವಾದ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಇಮಿಡಿಯೇಟ್ಲಿ ಅವ್ರು ತಮ್ಮ ಮಗುಗೆ ಆರೈಕೆ ಮಾಡ್ಬೋದು, ಮಗುನ ಎತ್ಕೊಳ್ಳೋದಿರ್ಬೋದು, ಹಾಲು ಕುಡಿಸೋದಿರ್ಬೋದು, ಅಥವಾ ಮಗು ಜೊತೆ ಆಟ ಆಡೋದು ಅದೆಲ್ಲ ಮಾಡ್ಬೋದು. ಬಟ್ ಸಿಸೇರಿಯನ್ ಅಂದರೆ ಒಂದು ಶಸ್ತ್ರಕ್ರಿಯೆ ಅಲ್ವಾ. ಸೊ ಆವಾಗ ಸಿಸೇರಿಯನ್ ಆದಾಗ ಆ ಜಾಗದಲ್ಲಿ ಸ್ವಲ್ಪ ಪೇನ್ ಇರುತ್ತೆ. ಮಹಿಳೆ ಎದ್ಬಿಟ್ಟು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋಕ್ಕೆ ಓಡಾಡೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. 12ರಿಂದ 24 ತಾಸುಗಳು ಹಿಡಿಬೋದು. ಕೆಲವೊಮ್ಮೆ ತುಂಬ ಸೆನ್ಸಿಟಿವ್ ಪೇಷಂಟ್ ಇದ್ದರೆ 2ರಿಂದ 3 ದಿನ ಕೂಡ ಆಗ್ಬೋದು. ಆದರೆ ನಾರ್ಮಲ್ ಹೆರಿಗೆಯಲ್ಲಿ ಆಗಲ್ಲ. ಸೊ ಇಮಿಡಿಯೇಟಾಗಿ ಎದ್ಬಿಟ್ಟು ಅವ್ರ ಕೆಲಸಗಳನ್ನೆಲ್ಲ ಅವ್ರು ಮಾಡ್ಕೋತಾರೆ, ಮಗುಗೆ ಎಲ್ಲ ಆರೈಕೆ ಕೊಡೋದ್ರಿಂದ. ಸೊ ನಾರ್ಮಲ್ ಡೆಲಿವರಿ ಯಾವಾಗಲೂ ಸುಪೀರಿಯರ್. ಮತ್ತು ನಾವು ಟ್ರೈ ಮಾಡುವಾಗಲೂ ಅಥವಾ ಪೇಷಂಟ್ಗೂ ನಾವು ಅದನ್ನೇ ಅಡ್ವೈಸ್ ಹೇಳೋದು, ಯಾವಾಗಲೂ ನಾವು ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡಬೇಕಂತ. ಸಿಸೇರಿಯನ್ ಅನ್ನೋದು ಒಂದು ಬ್ಯಾಕಪ್ ಥರ. ಏನೋ ಒಂದು ಕಾರಣ ಇದೆ, ಇವಾಗ ಪಾಪು ಕಾಲು ಕೆಳಗಡೆ ಇದೆ ಅಥವಾ ಹೊಕ್ಕಳು ಬಳ್ಳಿ ಹೊರಗೆ ಬಂದುಬಿಟ್ಟಿದೆ, ಮಗು ಅಡ್ಡವಾಗಿದೆ, ಅಂಥ ಟೈಮಲ್ಲೆಲ್ಲ, ಅಥವಾ ಪ್ಲಾಸೆಂಟ ಕೆಳಗಡೆ ಇದೆ, ಅಂಥ ಟೈಮಲ್ಲೆಲ್ಲ ನಾರ್ಮಲ್ ಹೆರಿಗೆ ಆಗೋದಿಲ್ಲ. ಆವಾಗ ನಾವು ಪ್ಲ್ಯಾನ್ ಸಿಸೇರಿಯನ್ಗೆ ಹೋಗಬೇಕಾಗತ್ತೆ. ಬಟ್ ಆದಷ್ಟು ನಾರ್ಮಲ್ ಡೆಲಿವರಿ ಅನ್ನೋದು ಯಾವಾಗಲೂ ನೇಚರ್ ಮೇಡ್ ಥಿಂಗ್ ಅಲ್ವಾ, ಅದು ಇಟ್ ಇಸ್ ಫಾರ್ ಸುಪೀರಿಯರ್ ದ್ಯಾನ್ ದ ಸಿಸೇರಿಯನ್ ಅಂತ ಹೇಳ್ತೀವಿ. ಸೊ ಸಿಸೇರಿಯನ್ ಅಂದರೆ ತುಂಬ ಸೈಡ್ ಎಫೆಕ್ಟ್ ಇರುತ್ತೆ ಅಂತೇನಿಲ್ಲ. ಇವಾಗ ನೋಡಿ, ನಾನು ಆಗಲೇ ಹೇಳಿದೆ, ಕೆಲವೊಬ್ಬರಿಗೆ ಯಾರಿಗೋ ಕಾಲು ಕೆಳಗಡೆ ಇದೆ ಅಥವಾ ಹೊಕ್ಕಳು ಬಳ್ಳಿ ಹೊರಗೆ ಬಂದಿದೆ, ಈಗ ಪ್ಲಾಸೆಂಟ ಕೆಳಗಡೆ ಇದೆ, ಅದಕ್ಕೆ ನಾವು ಪ್ಲಾಸೆಂಟ ಪ್ರೀವಿ ಅಂತ ಕರಿತೀವಿ. ಅಂಥ ಟೈಮಲ್ಲೆಲ್ಲ ಇವಾಗ ನಾವು ನಾರ್ಮಲ್ ಡೆಲಿವರಿ ಮಾಡ್ಸಕ್ಕೆ ಹೋದರೆ ತಾಯಿ ಜೀವಕ್ಕೆ ಮಗು ಜೀವಕ್ಕೆ ಅಪಾಯ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ಎಲ್ಲ ಏನೂ ಆಗಬಾರ್ದು. ಆರೋಗ್ಯವಂತ ಮಗು ಬೇಕು, ಆರೋಗ್ಯವಂತ ತಾಯಿ ಬೇಕು ಅಂತ ತಾನೇ ನಾವು ಶಸ್ತ್ರಕ್ರಿಯೆ ಮಾಡೋದು. ಸೊ ಸಿಸೇರಿಯನ್ ಈಸ್ ಅ ಕೈಂಡ್ ಆಫ್ ಬ್ಯಾಕಪ್. ಆದರೆ ಆಗಲೇ ನಾನು ಹೇಳ್ದಂಗೆ ಕೆಳಗಡೆ ಸ್ವಲ್ಪ ಇನ್ಸಿಷನ್ ಎಲ್ಲ ಇರುತ್ತೆ, ಪೇನ್ ಎಲ್ಲ ಇರುತ್ತೆ. ಅದಕ್ಕೆ ಇಮಿಡಿಯೇಟ್ಲಿ ಅಂದರೆ ಸೂನ್ ಆಫ್ಟರ್ ಪೋಸ್ಟ್ ಪಾರ್ಟಮ್ ಅಂತ ಕರಿತೀವಿ. ಇವಾಗ ಹೆರಿಗೆ ಆದ ತಕ್ಷಣ ಅವ್ರಿಗೆ ನಿಂತ್ಕೊಳ್ಳೋಕ್ಕೆ ಅಥವಾ ಮಗುಗೆ ಆರೈಕೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ. ಮತ್ತು ಇವಾಗ ನಾರ್ಮಲ್ ಹೆರಿಗೆ ಆದರೆ 1 ಅಥವಾ 2 ದಿನದಲ್ಲಿ ಅವ್ರಿಗೆ ಡಿಸ್ಚಾರ್ಜ್ ಮಾಡಿಬಿಡ್ತೀವಿ. ಸಿಸೇರಿಯನ್ ಅಂತಂದರೆ 1-2 ದಿನ ಎಕ್ಸ್ಟ್ರಾ ಹಿಡ್ಕೋಬೇಕಾಗತ್ತೆ. ಆಮೇಲೆ ಒಂದೊಂದು ಸಲ ಅದು ಗಾಯದ ಜಾಗದಲ್ಲಿ ಕೀವಾಗೋ ಚಾನ್ಸಸ್ ಇರುತ್ತೆ. ಬಟ್ ಒಂದ್ಸಲ ಒಂದು ವಾರ 10 ದಿನಗಳಲ್ಲಿ ಮಹಿಳೆ ಸಂಪೂರ್ಣವಾಗಿ ಚೇತರಿಕೆ ಕಾಣ್ತಾಳೆ. ಇನ್ನೂ ಸ್ವಲ್ಪ ಬೇಕು ಅಂದರೆ 1-2 ತಿಂಗಳು ಬೇಕಾದ್ರೆ ರೆಸ್ಟ್ ಬೇಕಾಗುತ್ತೆ ಅವರಿಗೆ. ಸೊ ಆ ನಂತರದಲ್ಲಿ ಅವರು ಎಕ್ಸಸೈಸಸ್ ಎಲ್ಲ ಸ್ಟಾರ್ಟ್ ಮಾಡ್ಬೋದು, ನಾರ್ಮಲ್ ಥರನೇ ಆಗ್ತಾರೆ. ಬಟ್ ಕೆಲವೊಮ್ಮೆ ತುಂಬ ಜನ ಹೇಳ್ತಾರೆ, ಸಿಸೇರಿಯನ್ ಮಾಡಿಸ್ಕೊಂಡ್ಬಿಟ್ಟೆ ನನಗೆ ಬ್ಯಾಕ್ ಪೇನ್ ಬಂತು, ಇನ್ನೇನೋ ಕಷ್ಟ ಆಯಿತು ಅಂತ. ಬಟ್ ಇದು ಸ್ವಲ್ಪ ತಪ್ಪು ತಿಳುವಳಿಕೆ ಅಂತ ಹೇಳಕ್ಕೆ ಬಯಸ್ತೀನಿ ನಾನು. ಈಗ ಎಷ್ಟೊಂದು ಸಲ ನಾರ್ಮಲ್ ಡೆಲಿವರಿ ಆದವರಲ್ಲೂ ಬೆನ್ನೋವು ಬರೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಇವಾಗ ಹೆರಿಗೆ ಆದಮೇಲೆ ಆ ತಾಯಿ ಹಾಲು ಕುಡಿಸ್ತಿರ್ತಾಳಲ್ವಾ, ಪಾಪುಗೆ ಹಾಲು ಕುಡಿಸೋವಾಗ ಇವಾಗ ನೋಡಿ, ಹುಟ್ಟಿದಾಗ 3 kg ಇರೋ ಮಗು ಒಂದು 6 ತಿಂಗಳಿಗೆ 6 kg ಆಗಿಬಿಡುತ್ತೆ. ಹೇಗಾಗುತ್ತೆ? ತಾಯಿ ದೇಹದಲ್ಲಿರ್ತಕ್ಕಂಥ ಎಲ್ಲ ಕ್ಯಾಲ್ಶಿಯಂ, ವಿಟಮಿನ್, ಪ್ರತಿಯೊಂದು ಪದಾರ್ಥನೂ ಹಾಲಿನ ರೂಪದಲ್ಲಿ ಪಾಪುಗೆ ಹೋಗ್ಬಿಡುತ್ತೆ. ಸೊ ಅವಾಗ ತಾಯಿಗೂ ಬೇಕಲ್ವಾ, ಕ್ಯಾಲ್ಶಿಯಂ ಬೇಕಲ್ವಾ, ಬೋನ್ಸ್ ಎಲ್ಲ ಸ್ಟ್ರಾಂಗ್ ಇರಬೇಕಂತ. ಸೊ ನಾವು ಚೆನ್ನಾಗಿ ಕ್ಯಾಲ್ಶಿಯಂ ಸಪ್ಲಿಮೆಂಟೇಷನ್ ಕೊಟ್ಟರೆ ಇದೆಲ್ಲ ಬೆನ್ನೋವೆಲ್ಲ ನಾವು ತಡೆಗಟ್ಬೋದು. ಸಿಸೇರಿಯನ್ ಆದವರಲ್ಲಿ ಕೆಲವೊಂದ್ಸಲ ಆ ಜಾಗದಲ್ಲಿ, ಇನ್ಸಿಷನ್ ಜಾಗದಲ್ಲಿ ಎಲ್ಲಿ ನಾವು ಗಾಯ ಇರುತ್ತಲ್ವಾ, ಅಲ್ಲಿ ಆವಾಗ ಪೇನ್ ಕಾಣ್ಕೋಬೋದು. ಯಾಕಂದರೆ ಒಳಗಡೆ ನಾವು ಹಾಕಿರ್ತಕ್ಕಂಥ ಹೊಲಿಗೆಗಳು ಸಂಪೂರ್ಣವಾಗಿ ಹೀರ್ಕೊಂಡು ಅದು ಹೀಲ್ ಆಗೋಕ್ಕೆ ಒಂದು 6 ತಿಂಗಳು ಹತ್ತತ್ರ ಆಗ್ಬೋದು. ಸ್ಕಿನ್ದೆಲ್ಲ ಹೀಲ್ ಆಗೋಗ್ಬಿಡುತ್ತೆ. ಚರ್ಮದ ಮೇಲೆ ಹಾಕಿರೋದೆಲ್ಲ 7-8 ದಿನ, ಮ್ಯಾಕ್ಸಿಮಮ್ 10 ದಿನಕ್ಕೆ ಹೀಲ್ ಆಗೋಗ್ಬಿಡುತ್ತೆ. ಆದರೆ ಒಳಗಡೆ ಮಸಲ್ಸಲ್ಲಿರೋದೆಲ್ಲ ಹೀಲ್ ಆಗೋಕ್ಕೆ ಒಂದು 6 ತಿಂಗಳು ಹತ್ತತ್ರ ಟೈಮ್ ತೊಗೋಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.